ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಅಲ್ಲಲ್ಲಿ ಅನಾಹುತಗಳು ಕೂಡ ಆಗ್ತಾ ಇದೆ. ಅಂಕೋಲದ ಬಳಿ ಗುಡ್ಡ ಕುಸಿತವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಜೋರಾಗ್ತಾ ಇದೆ. ಅಲ್ಲಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಗುಡ್ಡ ಕುಸಿತವಾಗಿರೋದು. ರಾಷ್ಟ್ರೀಯ ಹೆದ್ದಾರಿ ಅಂದರೆ ಅದು ಮುಂಬೈ ಟು ಕೇರಳ ಕನೆಕ್ಟ್ ಮಾಡ್ತಕ್ಕಂಥ ರೋಡ್ ಅದು. ಅಂಕೋಲಾ ತಾಲೂಕಿನ ಚತುಷ್ಪಥ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ. ಅಂಕೋಲಾ ಕುಮಟಾ ಏಕಮುಖ ಸಂಚಾರಕ್ಕೆ ಮಾತ್ರ ಅವಕಾಶ ಇದೆ. ಇನ್ನೊಂದು ಕಡೆ 4-5 ಅಡಿ ನೀರು ನಿಂತಿದೆ. ಹೆದ್ದಾರಿ ಸಿಬ್ಬಂದಿಯಿಂದ ಮಣ್ಣು ತೆರವು ಕಾರ್ಯಾಚರಣೆ ನಡೀತಾ ಇದೆ. ಹೆದ್ದಾರಿ ಪಕ್ಕದಲ್ಲಿ ವಾಹನಗಳನ್ನ ನಿಲ್ಲಿಸಬೇಡಿ ಅಂತ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ಯಾಕೆಂದರೆ ಗುಡ್ಡ ಕುಸಿತದ ಆತಂಕ ಇನ್ನೂ ಇದೆ. ನಿಮಗೆ ರೋಡ್ಗೆ ಬಿದ್ದುಬಿಡುತ್ತೆ ಮಣ್ಣು. ಈ 2 ವರ್ಷದಿಂದ ಶಿರೂರಲ್ಲಾಗಿತ್ತಲ್ಲ, ಅದೇ ರೀತಿ ಮಳೆ ಜಾಸ್ತಿ ಆಯಿತು ಅಂದರೆ ಗುಡ್ಡ ಕುಸಿಯದೆ ಅದು ರೋಡ್ಗೆ ಬಂದು ಬೀಳುತ್ತೆ ಮಣ್ಣು. ಬಟ್ ವಾಹನ ಸಂಚಾರ ಕಡಿಮೆ ಇತ್ತು, ಹಾಗಾಗಿ ಯಾವುದೇ ಅಪಾಯ ಆಗಿಲ್ಲ. ಈಗ ಸದ್ಯಕ್ಕೆ ಅದನ್ನೆಲ್ಲ ತೆರವುಗೊಳಿಸುವ ಕೆಲಸ ನಡೀತಾ ಇದೆ. ಬಟ್ ಮಳೆ ಬರ್ತಾ ಇದೆ. ಇನ್ನು ಮಳೆ ನಿಂತರೆ ನಿಮಗೆ ಆ ಕಾಮಗಾರಿ ಈಸಿಯಾಗಿ ಮಾಡ್ಬೋದು. ಓಕೆ, ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೀಳ್ತಾ ಇರೋ ಮಳೆಯಿಂದ ಗುಡ್ಡ ಕುಸಿದು ಶಾಲೆಯ ಕಟ್ಟಡದ ಮೇಲೆ ಕಲ್ಲು ಬಂಡೆಯೊಂದು ಬಿದ್ದುಬಿಟ್ಟಿದೆ. ಅದೃಷ್ಟವಶಾತ್ ಶಾಲೆಯಲ್ಲಿದ್ದ ಮಕ್ಕಳು ಪಾರಾಗಿದ್ದಾರೆ. ಯಾರಿಗೂ ಏನೂ ಆಗಿಲ್ಲ. ಕುಮಟಾ ನಗರದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದು. KPS ಧರೆ ಕುಸಿದು ದೊಡ್ಡ ಬಂಡೆ ಶಾಲೆ ಕಟ್ಟಡಕ್ಕೆ ಅಪ್ಪಳಿಸಿ ಬಿಲ್ಡಿಂಗ್ಗೆ ಹಾನಿಯಾಗಿದೆ. ಮಕ್ಕಳನ್ನು ಇಮಿಡಿಯೇಟಾಗಿ ಬೇರೆ ಕಡೆ ಸ್ಥಳಾಂತರ ಮಾಡಿದ್ರಿಂದ ಅನಾಹುತಗಳು ತಪ್ಪಿದೆ. ನೋಡಿ ಎಷ್ಟು ದೊಡ್ಡ ಬಂಡೆ. ಅಡುಗೆ